ಅಡ್ಡಿಪಡಿಸ್ತಾ ಇದ್ದಾರೆ, ಯಾಕೆ ಆಗ್ತಾ ಇಲ್ಲ? ಇಲ್ಲ, ಅಡ್ಡಿ ಏನಿಲ್ಲ. ಅದು ಇನ್ನೊಂದಿಷ್ಟು ಚರ್ಚೆ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಬೇಕು ಅನ್ನೋದು ಅಷ್ಟೇ. ಕ್ಯಾಬಿನೆಟ್ ಅಲ್ಲಿ ಅದನ್ನ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಿ ಆಮೇಲೆ ಹೊರಗೆ ತರಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಸಂದರ್ಭ ಬರಬೇಕು. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೆಲ್ಲ ಭಾಳ ಪ್ರಯಾರಿಟಿ ಮೇಲೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಅವ್ರ ಕ್ಯಾಬಿನೆಟ್ಗಳನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ 17ನೇ ತಾರೀಕು MM ಹಿಲ್ಸಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆ ಭಾಗಕ್ಕೆ ಸೇರಿದಂಥದ್ದು ಚಾಮರಾಜನಗರ, ಮೈಸೂರು ಆ ಭಾಗದಲ್ಲಿ ಸೇರಿದಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೆಚ್ಚು ಆ ಭಾಗಕ್ಕೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಬ್ಜೆಕ್ಟ್ಗಳು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ, ಸಂಪುಟ ಭೇಟಿ ಮಾಡಿದಾಗ ಮಾಡ್ತೀವಿ. ಮೆಟ್ರೋ ದರ ಏರಿಕೆಗೆ ತೀವ್ರವಾದ ಟೀಕೆಗಳು ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ 40% ಏರಿಕೆ ಇರ್ತಿದ್ದು ರಾಜ್ಯದಲ್ಲಿ ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅವರು ಸರ್ಕಾರದ ಇದರಲ್ಲಿ ಏನಿಲ್ಲ ಅವರು ಅದಕ್ಕೆ ಒಬ್ಬ CMDಯನ್ನು ಮಾಡಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಾನಿಟರ್. ಹಾಗಾಗಿ ಅವರಿಗೇನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಕುಂಭಮೇಳಕ್ಕೆ ಹೋದಾಗ ಏನು ಬಡತನ ಕಡಿಮೆ ಆಗಿಲ್ಲ ಅಂತ ಹೇಳಿ. DCM DK ಶಿವಕುಮಾರ್ ಹೋಗಿದ್ದಾರೆ. ಅದನ್ನ ಈಗ ಬಿಜೆಪಿ ವೆಲ್ಕಮ್ ಮಾಡ್ತಾ ಇದೆ. ಅಧ್ಯಕ್ಷರಿಗೆ ಹೇಳ್ತಾರೆ DCM ಸ್ನಾನ ಮಾಡ್ತಾರೆ ಅಂತ. ನಾನು ಕಾಮೆಂಟ್ ಮಾಡಲ್ಲ. ನೋಡ್ರಿ, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದೇ ಆದಂಥ ಅಭಿಪ್ರಾಯಗಳಿರ್ತವೆ, ಅವ್ರದೇ ಆದಂಥ ಭಾವನೆಗಳಿರ್ತವೆ. ಅದನ್ನ ನಾವು ಗೌರವಿಸ್ಬೇಕಷ್ಟೇ. ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರೋದು. ಅದಕ್ಕೆ ವಿ ರೆಸ್ಪೆಕ್ಟ್ ಈಚ್ ಅದರ್ಸ್ ಫೇತ್ ಆ್ಯಂಡ್ ಒಪಿನಿಯನ್. ಬಿಟ್ಟು ಅದು ಹಂಗಂದ್ರು, ಇವ್ರು ಹೆಂಗಂದ್ರು, ಅವ್ರು ಹಂಗಂದ್ರು, ನೀವು ಹೆಂಗಂದ್ರೆ ಅಂತ ನಾವು ನಮ್ಮದೇ ಆದ ಅಭಿಪ್ರಾಯ ಇರುತ್ತೆ. ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ನಾವು ಹೇಗೆ ಅದನ್ನು ಇದು ಮಾಡೋದು, ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಇಂಗ್ಲಿಷ್ ಥ್ಯಾಂಕ್ ಯು. ಸರ್